ಮಂಗ ಬ್ರೋ ಎಲ್ಲಿ ಸಿಗುತ್ತೆ ಈ ತರ? ಒಂದ್ ಪರ್ಚೇಸ್ ಮಾಡ್ಬೇಕು ಎಷ್ಟು ಇದಾಗುತ್ತೆ? 3 ಕೋಟಿ. ಇವನ್ ಸಂಜುಗಿಂತ ಡಬಲ್ ಆಗಿ ಆಕ್ಟಿಂಗ್ ಮಾಡ್ತಾವನೆ ಬ್ರೋ. ತಾಜ್ ಮಹಲ್ ಮುಂದೆ ಹೋಗಿ 1000 ಜನ ಫೋಟೋಸ್ ತಗೋಬೋದು, ಆದರೆ ಅದಕ್ಕೆ ಓನರು ಶಾಜಾನ್ ಮಾತ್ರನೇ. ಅದೇ ಥರನೇ ಓನರ್ ನಾನು, ಎಷ್ಟು ಜನ ಬೇಕಾದ್ರೆ ಕೂತ್ಕೊಳ್ಳಿ, ತಲೆಗೆ ಕೆಡ್ಸ್ಕೊಳಲ್ಲ. ಕಾಸು ನಮ್ಮ ಅಚ್ಚಂದು, ಬಿಟ್ಟಿ ಬಿಲ್ಡಪ್ ನಂದು. ಮನುಮಚ್ಚಿ 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 ಸಕ್ಕರೆಯಲ್ಲಿ ಏನ್ ಟಾರ್ಚರ್ ಕೊಡ್ತಿದೆ ಗೊತ್ತಾ ಇದು? ಬಂತು ಬಿಡಲ್ಲ ಬಿಡಿ, ಅದ್ ಬಿಡೋದೇ ಇಲ್ಲ, ಬಿಡ್ತಾನೆ ಇಲ್ಲ ಗೈಸ್. ಅವಾಗ್ಲೇ ನೋಡ್ಬೇಕಿತ್ತು. ಕಂಟೆಂಟ್ ನನ್ನ ಹತ್ರ ಐತೆ, ಸಿಕ್ಕೈತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ CK ಬ್ರೋ ಮಾತಾಡ್ತಾ ಇರೋದು. ಏನು ವಿಷಯ ಅಂತಂದರೆ, ಇವತ್ತು ನಿದ್ದೆನೇ ಮಾಡಿಲ್ಲ ಕಣ್ರಿ. ಫುಲ್ ಎಡಿಟಿಂಗು ಎಲ್ಲ ನಿದ್ದೆಗೆಟ್ಟು ನೈಟ್ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಗನ ಹೋಗೋಣ ಅಂತ. ಇವಾಗೊಂದು ಆಲ್ಮೋಸ್ಟ್ 5 o'clock ಆಗಿದೆ. ಇವಾಗ ಬಿಡ್ತಾ ಇದ್ದೀನಿ. ಒಳ್ಳೆ ಪ್ಲೇಸ್ ತೋರಿಸ್ತೀನಿ, ಒಂದು ಸೀಕ್ರೆಟ್ ಪ್ಲೇಸ್ ಇದೆ, ನೀವೆಲ್ಲರೂ ಹೋಗಿರ್ತೀರ. ಒಂದು ಸೀಕ್ರೆಟ್ ಪ್ಲೇಸ್ ತೋರಿಸ್ತೀನಿ, ಬನ್ನಿ ಹಂಗೆ ಹೋಗೋಣ. ಇನ್ಮೇಲಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೈಲಿ ಲಾಗ್ಸ್ ಬರ್ತಿದೆ. ಎಲ್ಲರ ಥರ ಡೈಲಿ ಲಾಗ್ಸ್ ಅಲ್ಲ, ತಿಂದೆ ಉಂಡೆ ಅದು ಮಾಡಿದೆ ಇದು ಮಾಡಿದೆ ಅಂತ ಯಾವುದೂ ಬರೋಲ್ಲ. ಡಿಫ್ರೆಂಟಾಗಿ ಬರುತ್ತೆ. ನೋಡಿ ಇನ್ಮೇಲಿಂದ ಯಾವ ಥರ ಬರುತ್ತೆ ಅಂತ. ಒಂದೊಂದು ಕಂಟೆಂಟ್ ಎಲ್ಲರಿಗೂ ಸಬ್ಸ್ಕ್ರೈಬರ್ಸ್ ಹುಡಿಕೊಂಡು ಹೋಗಿ ಅವ್ರವ್ರಿಗೇ ಕಂಟೆಂಟ್ ಕೊಡ್ತೀನಿ, ಅವ್ರವ್ರಿಗೇ ಚಾಲೆಂಜ್ ಕೊಡ್ತೀನಿ. ಅವರವರೇ ಮಾಡೋ ಥರ, ಯಾರು ಮಾಡಿರ್ಬಾರ್ದು ಆ ಥರ ಕೊಡ್ತಾಯಿದ್ದೀನಿ. ಬನ್ನಿ, ಈ ಲಾಗು ಡಿಫ್ರೆಂಟಾಗಿರುತ್ತೆ. ಯಾರು ನೋಡಿರ್ಬಾರ್ದು ಆ ಥರ ಸೀಕ್ರೆಟ್ ಒಂದು ಪ್ಲೇಸ್ ಇದೆ, ನಾನು ತೋರಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೋ ಗಾಯ್ಸ್. ನಿಮ್ಮ CK ಬ್ರೋ ನೋಡ್ರಿ ಗಾಡಿ ತೊಳಿತಾ ಇದ್ದಾರೆ. ಗಾಡಿನಲ್ಲ, ಗಾಡಿ ಅಂತ ಯಾರು ಹೇಳಿದ್ರು? ನಮ್ಮ ಹುಡುಗಿ, ಇವಳೇ ನನ್ನ ಹುಡುಗಿ. ಆ ಹುಡುಗಿ ಮೇಲೆ ನಾವೆಲ್ಲ ಕುತ್ಕೋತೀವಿ, ನೀವೆಲ್ಲ ಕುತ್ಕೋಬೋದು ಅಷ್ಟೇನೆ. ಓನರ್ ಯಾರು? ಓನರ್ ಎಲ್ಲ ಮುಖ್ಯ ಅಲ್ಲ ಬ್ರೋ, ಯಾರು ಗಾಡಿ ಮೇಲೆ ಕುತ್ಕೊಳ್ಳೋದು ಅನ್ನೋದು ಮುಖ್ಯ. ಏನು ಗೊತ್ತಾ, ತಾಜ್ ಮಹಲ್ ಮುಂದೆ ಹೋಗಿ 1000 ಜನ ಫೋಟೋಸ್ ತಗೋಬೋದು, ಆದರೆ ಅದಕ್ಕೆ ಓನರು ಶಾಜಾನ್ ಮಾತ್ರನೇ. ಅದೇ ಥರನೇ ಓನರ್ ನಾನು, ಎಷ್ಟು ಜನ ಬೇಕಾದ್ರೆ ಕೂತ್ಕೊಳ್ಳಿ, ತಲೆಗೆ ಕೆಡ್ಸ್ಕೊಳಲ್ಲ. ಬ್ರೋ ಕುತ್ಕೊಳ್ಳೋದು ಮ್ಯಾಟ್ರ್ ಆಗೋದು ಬ್ರೋ. ಇವ್ರ ಹುಡುಗಿ ಗಾಡಿ ನೋಡ್ರಿ, ಇಲ್ಲಿ ಐತೆ ಹೇಳಿ ಬ್ರೋ. ಇಷ್ಟ ಗಂಟ ತೊಳೆದ್ರ ಬೈಕು? ತೊಳೆದಿರೋದು ನೋಡ್ಬಿಟ್ರೆ ನೀವು 3 hour ಆಯ್ತದ ನಾನು ತೊಳೆದು ನೋಡಿದ್ರೆ ಕುಸ್ತಾ ಕೂತಿರ್ತೀನಿ. ಈ T-ಶರ್ಟ್ ಬೇಕಂದ್ರೆ MJ ಅರ್ಬನ್ಗೆ ಮೆಸೇಜ್ ಹಾಕ್ರಿ ಗೈಸ್. ಇವಾಗ ಇನ್ನೂ ಟಿಫನ್ ಮಾಡಿದ್ದೀನಿ. ಇವ್ರುಗಳು ಸವಾಸ ಮಾಡಿ ಟೈಮ್ ಎಷ್ಟು ಗೊತ್ತಾ? 5 ಗಂಟೆಗೆ ಹೊರಡೋಣ ಅಂತ ರೆಡಿ ಆಗಿರೋದು, ಕೆಲಸ ಬಿಟ್ಟು ಎಲ್ಲ ಬಿಟ್ಟು. ಇವ್ರುಗಳು ಮಾಡಿರೋ ಕೆಲಸ ಏನಂತ ನೋಡಿ ಇಲ್ಲಿ. ಇವ್ರುಗಳು ಏನು ಮಾಡಿದ್ರು ಗೊತ್ತಾ? ಬರ್ತೀನಿ ಅಂತ ಯಾಮಾರಿಸ್ಬಿಟ್ರು. ಈ ಥರ ಯಾರನ್ನ ಇದ್ರೆ ನಿಮ್ಮ ಗ್ಯಾಂಗಲ್ಲಿ ಶೇರ್ ಮಾಡಿ. ಪೆಟ್ರೋಲ್ ಖಾಲಿನಾ? ಕಾಸು ನಮ್ಮ ಅಚ್ಚಂದು, ಬಿಟ್ಟಿ ಬಿಲ್ಡಪ್ ನಂದು. ತಗೊಳಮ್ಮ ಮುಂದೆ ಎಲ್ಲ ಅಲ್ಲಿ. ಆ ನಾಯಿ ಸ್ವಾಮಿ ಮನೆ ಇಲ್ಲ, ನಾನೇನಾಗಿ ನಾನೆಲ್ಲೂ ಹಾಕಲ್ಲ. ನಾನು ಎಲ್ಲೂ ಪೋಸ್ಟ್ ಮಾಡಲ್ಲ. ಇವೆಲ್ಲ ಒಂಥರ ಪ್ರೈವೇಟ್ ಇದೆ. ಕಾರ್ನ ನೋಡಿರಿ, ನೋಡೋಣ. ಗೇಟ್ ಡೌನ್ ಹಾಕಿ ಮಾಡಿ ನೋಡಿರಿ. ಅಂತೂ ಇಂತೂ ತಮ್ಲೈನಲ್ಲೇ ನೀವು ನೋಡಿರ್ತೀರ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಗೈಸ್, ಇವತ್ತು ಎಲ್ಲ ಚಾಲೆಂಜ್ ವಿಡಿಯೋ, ಕಾಮಿಡಿ ವಿಡಿಯೋ ಎಲ್ಲ ನೋಡಿರ್ತೀರ. ಇವತ್ತೊಂಥರ ನಮ್ಮ ಮಂದಿಯವ್ರಿಗೆ ಬಂದಿದ್ದೀನಿ. ಒಂಥರ ಹಾಕ್ಬೇಕು ಅನ್ನಿಸ್ತು. ಯಾಕೆಂದರೆ ಇಲ್ಲಿಂದನೇ ನನಗೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಆಗಿದ್ದು. ನಾನು ಬೈಕ್ ತೊಗೊಂಡಿದ್ದು ಪ್ರತಿಯೊಂದು ನಾನು ಇಲ್ಲಿಂದನೇ, ನಾನು ಎಡಿಟಿಂಗ್ ಕಲ್ತಿದ್ದೆಲ್ಲ ಅದಕ್ಕೋಸ್ಕರನೇ. ಅದಕ್ಕೇ ಯೋಗಿಗೆ ಹೇಳಿದ್ದೀನಿ, ಇಲ್ಲಿ ಏನಾದ್ರು ಬೇಡ್ಕೋ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಕಾರಲ್ಲಿ ಬರ್ತಾನಂತೆ, ಅದಕ್ಕೇನೆ ಮನಸ್ಸಿಂದ ಬೇಡ್ಕೋ ಹಾಗೆ ಆಗುತ್ತೆ ಅಂತ ಹೇಳಿ. ನೀವು ಅಷ್ಟೇ ಗೈಸ್, ಮನಸ್ಸಿಂದ ಬೇಡ್ಕೊಳ್ಳಿ, ಏನು ಬೇಕಾದ್ರೂ ಆಗುತ್ತೆ. ಇವ್ರ ಸಂಘ ಸೇರಿ ನಾನು ಬೆಳಗ್ಗೆ ಫಾಗ್ ನೋಡೋಣ ಅಂತ ಬಂದೆ ಗೈಸ್. ಬಂದರು. ಎಷ್ಟು ಸ್ಪೀಡಲ್ಲಿ ಬಂದಿರ್ಬೋದು ಇವರು? ನೀವು ಗೆಸ್ ಮಾಡಿ. 20. ನಾನು RC ಬೈಕ್ ಇಟ್ಕೊಂಡು ನನ್ನ ಲೈಫಲ್ಲೂ 20 ಸ್ಪೀಡಲ್ಲಿ ಬಂದೇ ಇಲ್ಲ. ಈ ಪುಣ್ಯಾತ್ಮ ಗಾಡಿ ಓಡಿಸ್ತಾ ಹೋಗ್ಲಾ ಬೇಡವಾ ಅಂತ ಓಡಿಸ್ತಾ.
ಹೆವಿ. ನಾನು ಫಸ್ಟ್ ಟೈಮ್ ಈ ಥರ ಆಗಿರೋದು ನನಗೆ. ತಮಾಷೆ ಚೆನ್ನಾಗಿ ಮಾಡ್ತೀರಾ. ತಮಾಷೆ ಗೈಸ್. ಟೈಮ್ ಎಷ್ಟು ಗೊತ್ತಾ ಗೈಸ್? 9 o'clock. 5 ಗಂಟೆಗೆ ಬಿಟ್ಟಿದ್ದೀವಿ. 5 ಗಂಟೆಗೆ ಬಿಟ್ಟಿರೋದು ನಾವು. ರಿಯಾಲಿಟಿ ಅದು ಸುಳ್ಳು. ಶೂಟ್ ಮುಗಿಸ್ಕೊಂಡು ಇವಾಗ ಅಂತೂ ಕೆಳಗಡೆ ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡು ಮಸ್ತಾಗಾಯಿತು. ಯಾರೂ ಇರಲಿಲ್ಲ, ಜನ ಇರಲಿಲ್ಲ. ನೆಮ್ಮದಿಯಾಗಿ ದೇವ್ರು ನೋಡ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಮೇಲ್ಗಡೆ ಹೋಗೋಣ ಅಂತ. ಮೇಲ್ಗಡೆ ಕರೆಕ್ಟಾಗಿ ಅದೇ ನಮ್ಮ ಮಂದಿಯವರು. ಬನ್ನಿ ಹೋಗೋಣ ಗಾಯ್ಸ್. ಹಾಂ, ಮೆಟ್ಲತ್ತದ ಅಲ್ಲಿಂದ ಅಲ್ವಾ? ಫಸ್ಟು ಈ ರೋಡು ಹೆಂಗಿತ್ತು ಗೊತ್ತಾ ಬ್ರೋ? ಚೆನ್ನಾಗೇ ಇರಲಿಲ್ಲ. ಇವಾಗ ಸಕ್ಕತ್ತಾಗಿ ಮಾಡವ್ರೆ. ಗಾಡಿ ಇಲ್ಲಿ ಕಾರ್ನರ್ ರೋಡಿಗೆ ಹೆವಿ ಫೇವ್ರೇಟ್ ನನಗೆ. ನೋಡ್ಕೊಂಡು ನೋಡಿರೋ. ಅಂತೂ ಇಂತೂ ನನಗೆ ಮೆಟ್ಲು ಹತ್ಸಕ್ ಬಿಟ್ಟವ್ರೆ. ಗೋಪುರ ಅಲ್ಲೇ ಇದೆ. ಮಂಗ ತೋರಿಸಿ ಬ್ರೋ. ಮಂಗನಿಂದ ಮಾನವ ಬ್ರೋ. ಇಲ್ಲಿ ಮಂಗ ಇದೆಯಲ್ಲ ಬ್ರೋ. ಮಂಗ ಬ್ರೋ. ಬ್ರೋ ಎಲ್ಲಿ ಸಿಗುತ್ತೆ ಈ ತರ? ಒಂದು ಪರ್ಚೇಸ್ ಮಾಡ್ಬೇಕು, ಎಷ್ಟು ಇದಾಗುತ್ತೆ? 3 ಕೋಟಿ ಬ್ರೋ. ಏರ್ ಗಂಡ್ ಮಂಗ. ಹೆವಿ ಡೇಂಜರ್ ಗೈಸ್. ಇಲ್ಲೆಲ್ಲ ನಾ ಬಂದ್ರೆ ಎಲ್ಲರೂ ಒಂದ್ ಸ್ವಲ್ಪ ಸೇಫ್ಟಿಯಾಗಿ ಬನ್ನಿ. ಏನ್ ಬೇಕಾದ್ರೆ ಕಿತ್ಕೊಂಡು ಹೋಯ್ತದೆ. ಯಾರ್ಯಾರ ಸುಸ್ತಾಯ್ತೈತ್ ನೋಡ್ತೀನಿ. ಅಯ್ಯೋ ನಂಗಾಲೆ ಸುಸ್ತಾಗೋಯ್ತು. ಹಾ, ಮಂಗ ಕಿತ್ಕೊಂಡೋಗುತ್ತೆ. ನಂಗೆ ಸುಸ್ತಾಗಿಲ್ಲಪ್ಪ ಬ್ರೋ. ಚಾಲೆಂಜ್ ಹೇಳ್ಬಿಡ್ರಿ. ಇದು ವೀರಾಂಜನೇಯ ಸ್ವಾಮಿ ಸ್ವಾರ್ಥಿ ಗೈಸ್. ನಾನು ಕಷ್ಟಪಟ್ಟು ಹತ್ತುತ್ತಾ ಇರೋದು. ನಾನು ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀನಿ ಅಂತಲ್ಲ, ನಾನು ದೇವ್ರ ಮುಂದೆ ಹೋಗಿ ಕೇಳ್ಕೊಂಡ್ರು ಬ್ರೋ ನಮ್ದೆಲ್ಲ ಏನು ಹೇಳಿ ಎಲ್ಲರಿಗೂ ಒಳ್ಳೇದು ಮಾಡು. ಬ್ರೋ ನಿಮ್ಗೆ ಡ್ರೋನ್ ಶಾಟ್ ಬೇಕು ತಾನೆ? ನಾನು ಹಿಂಗೆ ಆಡ್ತೀನಿ ಕೆಳಗಡೆ. ಸರಿ ಆಯ್ತು ಮನು. ಫೋನ್ ಕೊಟ್ಬಿಟ್ಟು ನೀನ್ ಏನಾರ ಮಾಡ್ಕೋ. ನೀನು ಡ್ರೋನ್ ಶಾಟ್ ಕೊಡ್ತೀಯ? ಅಲ್ಲಿ ನೋಡಲಿ 200 ರೂಪೀಸ್ ಬ್ರೋ. ಜಾಸ್ತಿ ಆಯ್ತು. ನೀನು ಡ್ರೋನ್ ಶಾಟ್ ಕೊಡ್ತೀಯ, ನಂಗೆ ನೀನು ಶಾಟ್ ಮೇಲೆ ಶಾಟ್ ಕೊಡ್ತೀನಿ ನಿಂಗೆ. ದೇವ್ರು ದುಡ್ಡು ಕೊಡ್ಬೇಕಾದ್ರೆ ಜಾಸ್ತಿ ಆಯ್ತು ಅಂತ. ಅಷ್ಟೇ, ಕಾಸಿಲ್ಲ. ನೋಡ್ರಿ ಆಯ್ತು. ಯಾರೋ ಕೆಳಗಿಂದ ಹತ್ತಾನ ಅಂದ್ರಪ್ಪ. ಇಲ್ಲಿ ನೋಡಿದ್ರೆ ಇಲ್ಲಿಂದ ಬೇರೆ ನೀವೇನ್ ದೇವೇಂದ್ರ ಶುರು ಆಗೋಯ್ತು. ಇದ್ರ ಸಪೋರ್ಟ್ ಬೇರೆ ಹಿಡಿದಕ್ಕೆ ಸ್ಟಾರ್ಟ್ ಮಾಡಿದೀವಿ. ಹಂಗಂದ್ರೆ ನಾನು ಒಬ್ನೇ ಎನರ್ಜಿ ಫುಲ್ ಆಗಿ ಭಕ್ತಿಯಿಂದ ಇರಪ್ಪ ಯಾರು ನಿಷ್ಠೆಯಿಂದ ಹತ್ತಾರೋ ಅವ್ರಿಗೆ ಸುಸ್ತಾಗಲ್ಲ. ಬತ್ತಿ ಹೊಡೆದಿದ್ದೀವಿ, ನಮ್ ಕೈಲಿ ಆಗಲ್ಲಪ್ಪ. ಅದಕ್ಕೆ ಗೈಸ್ ಹೇಳೋದು ಬ್ರೋ. ಇವನ್ ಸಂಜುಗಿಂತ ಡಬಲ್ ಆಗಿ ಆಕ್ಟಿಂಗ್ ಮಾಡ್ತಾವನೆ ಬ್ರೋ. ನಾನು ಮನುಗೆ ಶಾರ್ಟ್ ಫಾರ್ಮ್ ನೇಮ್ ಏನ್ ಇಡ್ಲಿ ಅಂತ ನನ್ನೆಲ್ಲ ಯೋಚನೆ ಮಾಡ್ತಿದ್ದೆ. ಯಾವ್ದೋ ಬ್ಲಾಗ್ ಅಲ್ಲೋ ಎಡಿಟಿಂಗ್ ಮಾಡ್ಬೇಕಾರೇನೋ ಯೋಗಿ ಮನುಗೆ ಮನು ಮಚ್ಚಿ ಅಂತ ಅನ್ನೋ. ಮನು ಹೆಸರು ಇದ್ಮೇಲೆ ಮನು ಮಚ್ಚಿ ಅಂತ. ಮನು ಮಚ್ಚಿ ನಮ್ಮ ಮಚ್ಚಿ ಹೆಸರೆಲ್ಲ ಕರಿಬೇಡ್ರಿ ಪ್ಲೀಸ್. ಅವನೊಬ್ನೇ ಕರಿಬೇಕು. ಮನು ಹೆಸರು ಮನು ಮಚ್ಚಿ ಅಂತ. ಅವನೊಬ್ನೇ ಕರಿಬೇಕದು. ಮಚ್ಚಿ ಕೂಡ ಇಲ್ಲಿ ಬಾರ, ಇಲ್ಲಿ ಒಂದ್ ನಿಮಿಷ ಬಾರ ಇಲ್ಲಿ. ಇಲ್ಲ ಕಿವಿಗೆ ಓದಿ ಬ್ರೋ. ಮನು ಮಚ್ಚಿ ಸಕ್ಕರೆಯಲ್ಲಿ ಒಂದ್ ಸ್ವಲ್ಪ ಕೊಟ್ಬಿಡೋಣ. ಯೋಗಿ ಮಚ್ಚಿ. ಹಾ ಯೋಗಿಗ್ ಬೇರೆ. ಹಾಯ್ ಮನು ಮಚ್ಚಿ. ಮೆಂಟ್ಲಿ ಹಿಡಿತು ಗೈಸ್ ಅವನಿಗೆ. ಬ್ರೋ ಅಲ್ಲಿ ತೋರಿಸಿ ಬ್ರೋ ವ್ಯೂ. ಬಿಸ್ಲಲ್ಲಿ ಏನ್ ವ್ಯೂ ನೋಡ್ತೀಯಪ್ಪ ಅಲ್ಲಿ? ಅದಕ್ಕೆ ಬೆಳಗ್ಗೆ ಬಂದಿದ್ರೆ ಇದ್ದಿದ್ದು ಇಲ್ಲೇ ಇತ್ತು. ಅದೇ ಸೀಕ್ರೆಟ್ ಪ್ಲೇಸ್ ಆ್ಯಕ್ಚುಲಿ ಗೈಸ್. ಕೇಳ್ತೆ ಗೈಸ್, ನಿಮಗೆ ನಾನು ಸೀಕ್ರೆಟ್ ಪ್ಲೇಸ್ ತೋರ್ಸೋಣ ಅಂತ ಕರ್ಕೊಬಂದಿದ್ದೆ. ನನ್ನ ಇವ್ರು 11 ಗಂಟೆಗೆ ಕರ್ಕೊಬಂದ್ರು ಇಲ್ಲಿಗೆ. ಹೆವಿ ತಿಕ್ಕ ಹುರ್ಕೊಂಡಿದ್ದೀನಿ ಅಂದರೆ ಹೆವಿ ತಿಕ್ಕ ಹುರ್ಕೊಂಡಿದ್ದೀನಿ. ದೇವ್ರು ನೋಡಿ ಸುಮ್ಮನಾಗ್ಬಿಟ್ಟಿದ್ದೀನಿ. ಒಳ್ಳೆ ಒಂದು ವ್ಯೂ ಪಾಯಿಂಟ್ ಇತ್ತು. ಹೆಂಗಿತ್ತು ಅಂದರೆ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಈ ವ್ಯೂ ಪಾಯಿಂಟು. ಆ ವ್ಯೂ ಪಾಯಿಂಟ್ ಹತ್ರ ಸಕ್ಕತ್ತಾಗಿರೋದು ಫೋಟೋ ಶೂಟ್ ಮಾಡೋಕ್ಕೆ ಮಾರ್ನಿಂಗ್ ಟೈಮಲ್ಲಿ. ಗೈಸ್ ಅವ್ರು ರಿವೀಲ್ ಮಾಡ್ತಾವ್ರೆ ಅವ್ರದ್ದು. ಆ್ಯಕ್ಚುಲಿ ಅವ್ರ ಸ್ಟುಡಿಯೋ ಎಲ್ಲ ಮಾಡ್ತಿದ್ದಾರೆ.
ನಮ್ಮ ಫೆಬ್ರವರಿಗೆ ವಿಡಿಯೋಗಳು ಬರ್ಬೋದು ಅನ್ಕೋತೀನಿ. ನನ್ನ ಲೋಗಲ್ಲೇ ಬರುತ್ತೆ ಫೆಬ್ರವರಿಲಿ. ಫುಲ್ಲು ಜಗಳ ಆಡ್ತೈತೆ. ಏ ಬೇಡ ಬ್ರೋ, ಬೇಡ ಬ್ರೋ, ಒಂದು ತೋರಿಸಿದ್ರೆ ಎಲ್ಲರೂ ಬರ್ತಾರೆ ಬ್ರೋ. ಬೇಡ ಬ್ರೋ, ಬ್ರೋ ಕೊಡ್ಲೇಬೇಡಿ ಬ್ರೋ. ಏನ್ ಟಾರ್ಚರ್ ಕೊಡ್ತಿದೆ ಗೊತ್ತಾಯ್ತು. ಅದ್ ಬಿಡೋದೇ ಇಲ್ಲ, ಬಿಡ್ತಾನೆ ಇಲ್ಲ ಗೈಸ್. ಅವಾಗ್ಲೇ ನೋಡ್ಬೇಕಿತ್ತು ಗೈಸ್. ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ಲಾ? ಸರ್ಪ್ರೈಸ್ ನಾನು ಯಾವಾಗ್ಲೂ ಸರ್ಪ್ರೈಸ್ ಕೊಡ್ತಾ ಇರ್ತೀನಿ. ಇವನು ಅಲ್ಲಿ ಅದು ಬಂದಿರೋದೇ ಆಕ್ಚುಲಿ ಹಣ್ಣು ಕೈ ಕಿತ್ಕೊಂಡು ಹೋಗೋಕೆ. ಇವನ್ ನೋಡಿಲಿ, ಉಯ್ ಏನ್ ನುಕ್ಕು ಬ್ರೋ. ಅದೇಂತ ಗೊತ್ತಾ ಬಂದಿರೋದು? ಹೊಡೆದಿದ್ದೀನಿ ಬ್ರೋ, ಜೀವ್ ಬಂದಿದೆ ಅದು. ನನ್ನಷ್ಟೇ ನೊಂದಿದೆ ಅದು, ಅದಕ್ಕೆ ನನ್ನ ಹತ್ರ ಬಂದಿರೋದು. ಅದಕ್ಕೆ ಅದೇಂದಕ್ ಬಂದಿದೆ ಅಂತ ನಾನು ಹೇಳ, ಬಾಳೆಹಣ್ಣು ಇಸ್ಕೊಳಕ್ಕೆ. ಬ್ರೋ ಇದ್ರೆ ಕೊಟ್ಬಿಡಿ ಬ್ರೋ. ಅದೇ ಕೊಟ್ಬಿಡಿ ಬ್ರೋ, ಒಂದೇ ಒಂದ್ ಐತಲ್ಲ. ಸ್ವಲ್ಪ ತಲೆಯಲ್ಲಿ ಕಡ್ತಾ ಇದೆ. ಒಳಗಡೆ ಬಂದಿದ್ದೀವಿ. ಒಳ್ಳೆ ದರ್ಶನ ತೋರಿಸ್ತೀನಿ ಬನ್ನಿ. ಇವಾಗ ಹೊಟ್ಟೆ ಒರೆಸ್ಬರೋದು. ಮುಂದೆ ಇದ್ದೀರಾ? ಮುಂದೆ ಹೋಗ್ಬಿಡ್ತೀರಾ? ಶರ್ಟ್ ತಳಗೆ ಮುಂದೆ ಹೋಗ್ಬಿಡ್ತೀರಾ? ಜನ ನೋಡಿ ಕವರ್ ಆಗಿದ್ರೆ ಎಷ್ಟು ಜನ ಇದ್ದಾರೆ ಬ್ರೋ. ಅದೇನಾದ್ರು ಪ್ಲಾಸ್ಟಿಕ್ ಕವರ್ ಆಗಿದ್ರೆ ಕೆಲಸ ಮಾಡೋಣ ಬ್ರೋ. ಒಂದ್ ರೀಲು ಆ ಚೀಲ ತಗೊಂಡೋಗೋಣ, ಖಾಲಿ ಚೀಲ ಅದ್ ಕಿತ್ಕೊಂಡು ಹೋಗ್ಲಿ. ಅದಕ್ಕೆ ಗೈಸ್ ನೋಡಿ ಗೈಸ್, ಕಾಮಿಡಿ ವಿಡಿಯೋ ಮಾಡೋಣ. ಎಷ್ಟು ದರಿದ್ರ ಅಂದ್ರೆ ಇವನು. ರೀಚ್ ಆಗುತ್ತೆ ಇದೆಲ್ಲ ಯಾವ್ದಾದ್ರು ಕೋತಿ ಕೇಳಿಸ್ಕೊಂಡು ಅಲ್ಲಿರೋ ಟೀಮ್ಗೆಲ್ಲ ಹೇಳಿದ್ರೆ ಏನಾಗುತ್ತೆ ಹೇಳಿ. ಹೇಳಿದ್ರೆ ಏನಾಗುತ್ತೆ ಅಲ್ಲ, ಅವೆಲ್ಲ ನಿಂತ್ಕೊಂಡು ಇವ್ನಿಂಗ್ ಮಾಡ್ತಾವ. ಆಮೇಲೆ ನಾವ್ ಕವರ್ ತಗೊಳ್ಳಿ, ನಾ ತಗೊಳ್ಳಿಲ್ಲ. ಒಳ್ಳೆ ರೀಲು ಪಕ್ಕ ರೀಚ್ ಆಗುತ್ತೆ. ಅದನ್ನೇ ಹೇಳ್ತಾ ಇರೋದು. ಯಾವ್ದಾನೆ ಇಲ್ಲಿರೋ ಕೋತಿ, ಒಂದೇ ಒಂದ್ ಕೋತಿ ಗೈಸ್, ಇಲ್ಲಿರೋ ಒಂದೇ ಒಂದ್ ಕೋತಿ ಕೇಳಿಸ್ಕೊಬಿಟ್ಟು ಎಲ್ಲೈತೆ. ಚಿಕ್ಕ ಇದು ಸರಿ ಇಲ್ಲ ಕೋತಿ, ಇದು ಸರಿ ಇಲ್ಲ. ಇವು ಒಂಥರ ಮಂಗಗಳಿವು. ಬ್ರೋ ಬ್ರೋ ಬ್ರೋ, ಒಂದ್ ನಿಮಿಷ ಅದು ಅಲ್ಲಿ ಅದು ಕೂದಲು ತೋರಿಸಿ. ಅಡ್ 2 kg ಆದ್ರೂ ಇರ್ಲಿ, 1 kg ಆದ್ರೂ ಇರ್ಲಿ. ಗೈಸ್ ಇವರೆಲ್ಲರೂ ಕಾಯಿ ಹೊಡಿಯಕ್ಕೆ ಎದ್ರಕತ್ತವ್ರೆ. ನಾನ್ ಎದ್ರಕಣ್ಣ. ನೀವ್ ಹೊಡಿರಿ, ಆಯ್ತು ನೀವ್ ಹೊಡಿರಿ. ನೀವು ಹೊಡಿತೀನಿ ಅಂತ ನೀವು ತೋರಿಸ್ತಾ ಇದ್ಯಾ? ಯಾಕೆ ಬೇಕು ಹಾಕೊಂಡು ಮುಚ್ಚಿ ಹೊಡಿಯೋದಿದ್ರೆ ಹಿಡ್ಕೊಳ್ಳಿ. ನಾನು ಹೊಡ್ಕೊಬತ್ತೀನಿ ಬಿಡಿ ಬ್ರೋ. ನೀನ್ 7 ಮಿನಿಟ್ ಆದ್ರೆ 9 ಮೀಟರ್ ಈಗ ಸ್ಟೈಲ್ ನೋಡೋದು. ಸ್ಟೈಲ್ ನೋಡ್ರಿ, ಸುಮ್ಮನೆ ಇರಲ್ಲ. ಸುಮ್ನಿರ ಮನೆಲ್ಲ. ಬ್ರೋ ಆಲ್ವೇಸ್ ರನ್ನಿಂಗ್ ಪೋಸ್ ಅಲ್ಲೇ ನಿಂತಿರ್ತಾರೆ. ಬಂದ್ರೆ ಓಡಕ್ ಬಿಡಕ್ಕೆ ಏನ್ ಬ್ರೋ? ನಾನಾ ಬ್ರೋ, ನಿಮ್ಗೆ ಏನಾದ್ರು ಬೇಕಿದ್ರೆ ಕೇಳಿ ಗೈಸ್. ನಾನಿವಾಗ ನಮ್ಮ ಬಾಸ್ ಯಾವ ಜಾತಿದೆ ಇಲ್ಲ, ಒಂದೇ ಜಾತಿ. ಸುಮ್ನಿರಲ್ಲ. ಅದು ಲಿಫ್ಟಿಗೆ ಹಚ್ಕೊಂಡ ಗೈಸ್, ಲಿಫ್ಟಿಗೆ ಹಚ್ಕೊಂಡೈತೆ ಅವ್ರಿಗೆ. ಹೊಡೆದಿರೋದು ನೋಡಿ, ಇದು ಹೊಡೆದಿರೋದು ನೈಟು ಹೊಡೆದಿರೋದು ಏಟು ಹಂಗೆ ಇದೆ. ಬಾರ್ಸ್ ಹಾಕಿರೋದು ನೋಡೋದು. ರೌಡಿ ಅದು. ಚಿನಾಣಿಕೆ ನೋಡಿ, ಚಿನಾಣಿಕೆ ಹೆಂಗ ಆಡ್ತಾ ಇರ್ತದ. ಲೋ ಏನ್ ಮಾಡಿದ್ರು ಪರವಾಗಿಲ್ಲ, ಮೊಬೈಲ್ ಮಾತ್ರ ಕೊಡ್ಬೇಡ. ರೌಡಿ ಅಲ್ಲ ಅದೇನ್ ರೌಡಿ ಹೋಗಿಲ್ಲ, ನೀನೇ ಅರ್ಧ ಬಿಲ್ಡಪ್ ಕೊಡ್ತಾ ಇದೆ ಅದಕ್ಕೆ. ಅಲ್ಲೇ ಅಲ್ಲ ಇಲ್ಲಿ ಹಿಂಗಿರೋನ್ಗೆ BGM ಹಾಕ್ಬಿಟ್ರೆ ವಿ ಪಿಕಲ್ ಹೋಯ್ತಾನಲ್ಲ, ಹಂಗ್ ಕೊಡ್ತಾವ ನೀವು ಮನು. ಏನ್ ಆಕ್ಟಿಂಗ್ ಮಾಡ್ತಾವ ನೋಡಪ್ಪ.
ಅಲ್ಲೋಡಿ ನಾವು ನೋಡ್ತಿದ್ದಾಗ ಆ ಕಡೆ ತಿರ್ಗ್ಸೋದು. ಏನ್ ಆಕ್ಟಿಂಗ್ ಮಾಡ್ತೀರ ಸ್ವಾಮಿ? ಇಲ್ಲಿ ಹೆಸರು ಹೆಂಗೆ ಮಾಡ್ರಿ ಮೆಚ್ಚೆ ಕಣಯ್ಯ ನಿನ್ನ ನಾಟಕನ. ಅದಪ್ಪ ಹಿಂಗ್ ನೋಡ್ತಾ ನೋಡ್ತಿ ಈ ಕಡೆ ಅಲ್ಲಿ ಕಿರ್ಗಣ್ಣಲ್ಲಿ ನೋಡ್ತಿ ಕಿರ್ಗಣ್ಣ ಏನ್ ಗೊತ್ತಿಲ್ಲ. ಏನ್ ಆಗ್ತೈತೆ ಅಂತಾನೆ ಗೊತ್ತಿಲ್ಲ, ಆದ್ರೆ ನೋಡ್ಬೇಕು ಹೆಂಗ್ ನೋಡ್ತೈತೆ ಅಂತ. ಗೈಸ್ ಒಳಗಡೆ ಕ್ಯಾಮ್ರಾ ಎಲ್ಲ ಇಲ್ಲ, ಆಚೆ ಕಡೆ ಬಂದು ಮಾತಾಡ್ತೀರಿ. ದೇವ್ರು ಬಂದ್ಬಿಟ್ಟು ದ್ವಾಪರಿಗೊತ್ತು. ದ್ವಾಪರಿಗದಲ್ಲಿ ಬ್ರಹ್ಮದೇವರು ಲೋಕ ಕಲ್ಯಾಣಾರ್ಥವಾಗಿ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದಾಗ ದರ್ಶನ ಕೊಟ್ಟಿರೋದು ಅಂದ್ಬಿಟ್ಟು ಉದ್ಭವ ಮೂರ್ತಿ. ಅರ್ಧ ಪದ್ಮಾಸ್ತಲಿರೋದು, ತೊಡೆ ಮೇಲೆ ಲಕ್ಷ್ಮೀ ಕೂತಿರೋದು, ಪೂರ್ತಿ ಸಾಲಿಗ್ರಾಮ ಶಿಲೆ, ಪ್ರಭಾವಳಿ ಪೀಠದ ಸಮೇತ ಉದ್ಭವ ಮೂರ್ತಿ. ಬ್ರಹ್ಮದೇವರು ಯೋಗದಲ್ಲಿದ್ದಾಗ ದರ್ಶನ ಕೊಟ್ಟರಿಂದ ಯೋಗ ಲಕ್ಷ್ಮೀ ನರಸಿಂಹ ಅಂದ್ಬಿಟ್ಟು. ದೇವರು ಯೋಗ ಪಟ್ಟಿಲಿಲ್ಲ, ಅರ್ಧ ಪದ್ಮಾಸ್ತಲಿರೋದು, ಎಡಗಡೆ ತೊಡೆ ಮೇಲೆ ಲಕ್ಷ್ಮೀ ಕೂತಿರೋದು. ಬ್ರಹ್ಮದೇವರು ಯೋಗದಲ್ಲಿದ್ದಾಗ ದರ್ಶನ ಕೊಟ್ಟರಿಂದ ಯೋಗ ಲಕ್ಷ್ಮೀ ನರಸಿಂಹ ಅಂದ್ಬಿಟ್ಟು. ಊರೊಳಗಡೆ ಇರೋದು ಭೋಗಲಕ್ಷ್ಮೀ ನರಸಿಂಹ. ಅದು ದೂರ್ವಾಸ್ಮನಿಗಳು ಬ್ರಹ್ಮದೇವನ ನೋಡೋಕೆ ಬಂದಾಗ ಪ್ರತಿಷ್ಠೆ ಮಾಡಿರೋದು. ಇಲ್ಲಿ ಬೆಟ್ಟದಲ್ಲಿ ಉತ್ಸವ ರಥೋತ್ಸವ ಯಾಗಗಳು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಊರೊಳಗಡೆ ಪ್ರತಿಷ್ಠೆ ಮಾಡಿರೋದು. ಅಲ್ಲಿ ಉತ್ಸವ ರಥೋತ್ಸವ ಎಲ್ಲ ವೈಭೋಗದಿಂದ ನಡೆಯಿಂದ ಭೋಗಲಕ್ಷ್ಮೀ ನರಸಿಂಹ ಅಂದ್ಬಿಟ್ಟು. ಇದು ಉದ್ಭವ ಮೂರ್ತಿ, ಊರೊಳಗಡೆ ಇರೋದು, ಪ್ರತಿಷ್ಠೆ ಮಾಡಿರೋದು. ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿ 800-900 ವರ್ಷ ಹಳೆಯದು. ಜಟ್ಕರಾಯ ಅನ್ನೋ ಪಾಳ್ಯಗಾರರು ಕಟ್ಟಿಸಿರೋದು. ನಂತರ ಮೈಸೂರು ಸಾಮಂತರಾಜ ಚಿಕ್ಕದೇವರಾಯ ಅನ್ನೋರು ಜೀರ್ಣೋದ್ಧಾರ ಮಾಡಿರೋದು. ಆವಾಗಲಿಂದ ಚಿಕ್ಕದೇವರಾಯನ ದುರ್ಗ, ಕಾಲಾಂತರ ದೇವರಾಯನ ದುರ್ಗ ಆಗಿರೋದು. ದೇವರು ದ್ವಾಪರಿಗುದ್ದು, ದೇವಸ್ಥಾನ 800-900 ವರ್ಷ ಹಳೆಯದು. ಇದು ಉದ್ಭವ ಮೂರ್ತಿ, ಊರೊಳಗಡೆ ಇದು ಪ್ರತಿಷ್ಠೆ ಮಾಡಿರೋದು. ಮೂಲ ದೇವ್ರು ಬಂದ್ಬಿಟ್ಟು ಇದು. ಥ್ಯಾಂಕ್ ಯು ಸೊ ಮಚ್ ಸರ್. ಗೈಸ್ ಇವಾಗೇನೋ ಎಲ್ಲ ದರ್ಶನ ಮುಗಿಸ್ಕೊಂಡು ಒಂದೆರಡು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಒಂದು ಸ್ವಲ್ಪ ಮನಸ್ಸಿಗೆ ನಿರಾಳ, ಮಂದೇವ್ರಿಗೆ ಬಂದಾದ್ಮೇಲೆ ಏನೋ ಒಂಥರ ಫುಲ್ ಮೈಂಡ್ ಸೆಟ್ ಬ್ಲಾಕ್ ಆಗಿತ್ತು, ಏನೋ ಮಾಡೋಕ್ಕಾಗ್ತಾರೆ. ಇವಾಗ ಪರವಾಗಿಲ್ಲ, ಒಂಥರ ಫ್ರೀ ಆಗಿದ್ದೀನಿ. ನೋಡೋಣ, ಏನಾದ್ರು ಮಾಡಬೇಕು ಅಂತ ಒಂದು ಐಡಿಯಾ ಬಂದಿದೆ. ಐ ವಿಲ್ ಟ್ರೈ ಬೆಸ್ಟ್ ಬ್ರೋ. ಪಕ್ಕ ಇದೇ ಕೊತ್ತಿಯದು. ಓ ಇದೇನಾ ಬ್ರೋ, ಫೈಟಿಂಗ್ ಆಡೋಣ? ಈ ದಬ್ಡಿ